ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಕ್ಷ ಆಯುರ್ವೇದ. ಇವತ್ತು ನಾನು ನಿಮಗೆ ಯೂರಿನೇಷನ್ ತಡ್ಕೊಳ್ಳೋದ್ರಿಂದ ಅಂತಂದರೆ ಮೂತ್ರ ಬಂದಾಗ ಮೂತ್ರ ವಿಸರ್ಜನೆ ಮಾಡದೇ ಇದ್ದರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಅದು ಟ್ರೀಟ್ಮೆಂಟ್ ಏನು, ಪ್ರಿವೆನ್ಷನ್ ಏನು, ರೀಸನ್ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಚಿಕ್ಕ ಮಕ್ಕಳು ಸಮ್ಟೈಮ್ಸ್ ಸ್ಕೂಲಲ್ಲಿ ಆಟ ಆಡ್ತಾ ಮರ್ತು ಬಿಡ್ತಾರೆ ಆ್ಯಂಡ್ ಸಮ್ಟೈಮ್ಸ್ ಓದ್ತಾ ಅವ್ರ ಟೀಚರ್ಸೇ ಅವರಿಗೆ ಹೊರಗಡೆ ಹೋಗ್ಬಿಟ್ಟು ಯೂರಿನೇಷನ್ ಮಾಡೋಕ್ಕೆ ಅಲೋ ಮಾಡೋಂಗಿಲ್ಲ. ಎರಡನೇ ರೀಸನ್ನು ನೋ ಕ್ಲೀನ್ ಟಾಯ್ಲೆಟ್ಸ್. ಅಂದರೆ ಸಮ್ಟೈಮ್ಸ್ ಪಬ್ಲಿಕ್ ಟಾಯ್ಲೆಟಲ್ಲಿ ನಾವು ಯೂಸ್ ಮಾಡೋಕ್ಕೆ ಹೋದಾಗ ಟಾಯ್ಲೆಟ್ ಕ್ಲೀನ್ ಆಗಿರೋಂಗಿಲ್ಲ ಬಿಕಾಸ್ ಆಫ್ XYZ ರೀಸನ್. ಸೊ ಅಂಥ ಟಾಯ್ಲೆಟ್ ಅದನ್ನು ನೋಡಿಬಿಟ್ಟು ನಮಗೆ ಮಾಡಬೇಕು ಅಂತಲೇ ಅನ್ಸಂಗಿಲ್ಲ. ಸೊ ನಾವು ಅದನ್ನ ಹಂಗೆ ಇಟ್ಕೊಂಡು ಮನೆಗೆ ಬಂದುಬಿಡ್ತೀವಿ, ಕಂಟ್ರೋಲ್ ಮಾಡಿ ಆ್ಯಂಡ್ ಮಾರ್ಕೆಟ್ ಹೋಗೋದು ಅಥವಾ ಬೇರೆ ಕಡೆ ಎಲ್ಲೋ ಹೋಗೋದು ಮರ್ತು ಬಿಡ್ತೀವಿ ಅದನ್ನು ಮಾಡಬೇಕನ್ನೋದು. ಆಮೇಲೆ ಮನೆಗೆ ಹೋದ್ರೆ ಮಾಡಿರೈತೆ ಬಿಡು, ಕ್ಲೀನ್ ಟಾಯ್ಲೆಟ್ ನೋಡಿದ ಮೇಲೆ ಅಂತ ಅಂದ್ಕೊತೀವಿ. ಸೊ ಅದನ್ನು ಮಾಡೋ ಹಾಗಿಲ್ಲ. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ನಂದು, ಯಾರಿಗೆ? ಮೇಲ್ಸ್ಗೆ ಎಸ್ಪೆಷಲಿ. ಯಾಕೆ ಅಂತಂದರೆ ಅವರು ಟಾಯ್ಲೆಟ್ ಯೂಸ್ ಮಾಡಿದ್ಮೇಲೆ ಕಮೋಡ್ ಮೇಲೆ ಬಿದ್ದಿರೋ ನೀರನ್ನು ಕ್ಲೀನ್ ಮಾಡೋದಿಲ್ಲ, ಹಾಗೆ ಬಂದುಬಿಡ್ತಾರೆ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋಂಗಿಲ್ಲ. ಸೊ ಅವ್ರು ನೆಕ್ಸ್ಟ್ ಹೋಗ್ತಾರಲ್ಲ, ಯಾರು ಯೂಸ್ ಮಾಡೋಕ್ಕೆ ಹೋಗ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಇಫ್ ದಟ್ ಪರ್ಸನ್ ಈಸ್ ಅ ಫೀಮೇಲ್, ಒಂದು ವೇಳೆ ಆ ಮನುಷ್ಯ ಹೋಗಾದ್ಮೇಲೆ ಯಾರು ಮಹಿಳೆ ಹೋಗ್ತಿದ್ದಾರೆ ಅಂತ ಅಂದಮೇಲೆ ಅವ್ರಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಅಂದರೆ ಮೂತ್ರನಾಳದ ಸೋಂಕುಗಳು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯೂಸ್ ಆದಮೇಲೆ ಮೇಲ್ ಆಗಿರಲಿ ಫೀಮೇಲ್ ಆಗಿರಲಿ ಅದನ್ನು ನೆಕ್ಸ್ಟ್ ಬರೋರಿಗೆ ಪ್ರೆಸೆಂಟಬಲ್ ಇರಬೇಕು ಆ್ಯಂಡ್ ಕ್ಲೀನ್ ಇರಬೇಕು. ಆ ಥರ ದಯವಿಟ್ಟು ಅದನ್ನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿ. ರೀಸನ್ ಏನಪ್ಪ ಅಂತಂದರೆ ಬ್ಯುಸಿ ಸ್ಕೆಡ್ಯೂಲ್ಸ್ ಆ್ಯಂಡ್ ಮೀಟಿಂಗ್ಸ್. ಸಮ್ಟೈಮ್ಸ್ ಏನಾಗುತ್ತೆ, ನೀವು ತುಂಬ ಬ್ಯುಸಿ ಇರ್ತೀರ, ಯಾವುದೋ ಇಂಪಾರ್ಟೆಂಟ್ ಮೀಟಿಂಗಲ್ಲಿ ಇರ್ತೀರಾ ಅಥವಾ ಇಂಪಾರ್ಟೆಂಟ್ ಡಿಸ್ಕಷನಲ್ಲಿ ಪ್ರೆಸೆಂಟೇಷನಲ್ಲಿ ಇರ್ತೀರಾ, ಎದ್ದು ಬರೋಕ್ಕಾಗಂಗಿಲ್ಲ. ಅಂಥ ಟೈಮಲ್ಲಿ ತುಂಬ ಇಂಪಾರ್ಟೆಂಟ್ ಪರ್ಸನ್ಸ್ ಎಲ್ಲ ಇರ್ತಾರೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಎದ್ದೋಗ್ಬಿಟ್ಟು ಏನೋ ಅಂದ್ಕೊಂಡ್ಬಿಡ್ತಾರೆ, ಏನು ಅದು ಸರಿಯೇ ಒಳ್ಳೆ ಮ್ಯಾನರ್ಸ್ ಹೌದು ಇಲ್ಲೋ ಗೊತ್ತಾಗಂಗಿಲ್ಲ. ನಾವು ಹೋಗಂಗೆ ಇಲ್ಲ, ಹಂಗೆ ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಹೋದ್ರೆ ಇದು ಬಿಡು, ಇಲ್ಲ ಮೀಟಿಂಗ್ಸ್ ಆದಮೇಲೆ, ಪ್ರೆಸೆಂಟೇಷನ್ ಆದಮೇಲೆ, ಕ್ಲಾಸ್ ಆದಮೇಲೆ ಅಂತ ಅಂದ್ಕೊತೀವಿ. ಇದೇ ಕಂಟಿನ್ಯೂ ಆಗಿ ಪದೇ ಇದನ್ನು ಮಾಡಿ ರಿಪೀಟ್ ಮಾಡಿದ್ರೆ ಫ್ಯೂಚರ್ಲಂತರೂ ಪ್ರಾಬ್ಲಮ್ ಆಗೋದು 100% ಶ್ಯೂರ್. ಇನ್ನು ಕೆಲವೊಬ್ಬರಿಗೆ ಅದು ಅಭ್ಯಾಸನೇ ಆಗಿಬಿಟ್ಟಿರುತ್ತೆ ಯೂರಿನೇಷನ್ನ ತಡ್ಕೊಳ್ತಕ್ಕಂಥದ್ದು. ದೇ ಫೀಲ್ ದೆಮ್ಸೆಲ್ಫ್ ಲೈಕ್ ದೇ ಆರ್ ಹ್ಯಾವಿಂಗ್ ಸೂಪರ್ ಪವರ್. ಅವ್ರಿಗೇನೋ ಒಂದು ದೈವಿಕ ಶಕ್ತಿ ಇದೆ, ಏನೋ ಒಂದು ಶಕ್ತಿ ಇದೆ ಅಂದ್ಕೊಂಡ್ಬಿಡ್ತಾರೆ ಅವರು. ನಾನು 3-4 ಅವರ್ಸ್ವರೆಗೂ ತಡ್ಕೊತೀನಿ ಅನ್ನೋದು. ದೇ ವಿಲ್ ಬಿ ಟೆಲ್ಲಿಂಗ್ ವಿತ್ ಪ್ರೈಡ್ ಲೈಕ್ ನಾನು 3-4 ಅವರ್ಸ್ ತಡ್ಕೊತೀನಿ, ನಾನು 5 ಅವರ್ಸ್ ತಡ್ಕೊತೀನಿ, ನಾನು 2 ಅವರ್ಸ್ ತಡ್ಕೊತೀನಿ. ಬಟ್ ದಟ್ಸ್ ನಾಟ್ ಅ ಗುಡ್ ಥಿಂಗ್. ನೀವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಹಾಗಿಲ್ಲ. ಇವಾಗ ಇಷ್ಟೆಲ್ಲ ನೋಡಿದ್ವಿ ಅಲ್ವಾ ರೀಸನ್ಸ್ ಏನು ಅಂತ. ಸೊ ಈಗ ನೆಕ್ಸ್ಟ್ ಏನು ನೋಡೋಣ, ತಡ್ಕೊಂಡ್ರೆ ಏನಾಗುತ್ತೆ ಅನ್ನೋದು ನೋಡೋಣ. ಸೈನ್ಸ್ ಏನು ಹೇಳುತ್ತೆ ಇದ್ರ ಬಗ್ಗೆ ಅಲ್ವಾ, ನೋಡೋಣ ಅದನ್ನು. ಮೊದಲನೇದಾಗಿ ನಿಮಗೆ ಕಿಡ್ನಿ ಸ್ಟೋನ್ ಆಗಬಹುದು. 90% ನಿಮಗೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟು ಜನ ಪೇಷಂಟ್ಸ್ ಬರ್ತಾರೆ, ಬಂದುಬಿಟ್ಟು ನಾನು ತುಂಬ ಟೊಮೆಟೊ ತಿನ್ನೋಂಗಿಲ್ಲ, ಬದನೆಕಾಯಿ ತಿನ್ನೋಂಗಿಲ್ಲ, ಕ್ಯಾಲ್ಶಿಯಂ ರಿಚ್ ಫುಡ್ ತೊಗೊಳಂಗಿಲ್ಲ, ನೀರು ಚೆನ್ನಾಗೇ ಕುಡಿತೀನಿ, ಆದರೂ ಕೂಡ ನನಗೆ ಕಿಡ್ನಿ ಸ್ಟೋನ್ ಆಗುತ್ತೆ, ಯಾಕೆ ಅಂತ ಕೇಳ್ತಾರೆ. ನಾವೆಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ, ಎಲ್ಲ ಇದು ಮಾಡ್ತೀವಿ, ಬಟ್ ಮನೆಗೆ ಹೋಗ್ಬಿಟ್ಟು ಅವ್ರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಮತ್ತು ಯೂರಿನ್ ಬಂದಾಗ ಹೋಗೋಂಗಿಲ್ಲ, ಕಂಟ್ರೋಲ್ ಮಾಡ್ಕೋತಾರೆ. ಸೊ ಕಿಡ್ನಿ ಸ್ಟೋನ್ ಆಗ್ಬೋದು. ಆ್ಯಂಡ್ ನಿಮಗೆ ಯೂರಿನರಿ ಬ್ಲ್ಯಾಡರ್ ಪೇಯ್ನ್ ಅಂದರೆ ಎಲ್ಲಿ ಕಲೆಕ್ಟ್ ಆಗುತ್ತಲ್ವ ಯೂರಿನು, ಅದು ಒಂಥರ ರಬ್ಬರ್ ಚೀಲ ಥರ ಇರುತ್ತೆ. ಆ ಚೀಲದಲ್ಲಿ ನಿಮಗೆ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೊಟ್ಟೆಗೆ ಸ್ವಲ್ಪ ಕೆಳಗಡೆ, ಅಂಬಲಿಕಸ್ನ ಸ್ವಲ್ಪ ಕೆಳಗಡೆ, ಅಲ್ಲಿ ನಿಮಗೆ ಪೇಯ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಪೇಯ್ನ್ ಇನ್ ಪ್ರೈವೇಟ್ ರೀಜನ್, ಅದು ಮೇಲ್ ಆಗಿರ್ಬೋದು ಫೀಮೇಲ್ ಆಗಿರ್ಬೋದು, ಇಬ್ಬರೂ ಕೂಡ ಪ್ರೈವೇಟ್ ರೀಜನಲ್ಲಿ ಪೇಯ್ನ್ ಆಗುತ್ತೆ ಒಂದು ವೇಳೆ ನೀವು ತುಂಬ ಕಂಟ್ರೋಲ್ ಮಾಡಿಕೊಂಡ್ರೆ. 4ನೇದು ಪೇಯ್ನ್ ಇನ್ ಇಂಗ್ವೈನಲ್ ರೀಜನ್. ಇಂಗ್ವೈನಲ್ ಅಂತಂದರೆ ತೊಡೆ ಸಂಧಿಗಳಿರುತ್ತಲ್ವ, ಅಲ್ಲಿ ನಿಮಗೆ ಪೇಯ್ನ್ ಆಗುತ್ತೆ. 5ನೇದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. 6ನೇದು ನಿಮ್ಮ ಅಭ್ಯಾಸ ಇದೆ ಕಂಟಿನ್ಯೂ ಆಗ್ತಾ ಹೋದರೆ ನಿಮಗೆ ಫ್ಯೂಚರಲ್ಲಿ ಯೂರಿನರಿ ಬ್ಲ್ಯಾಡರ್ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ ಮೀನ್ ಯೂರಿನ್ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಅದು ಒಂದು ಸಲ ಚೀಲ ತುಂಬಿದ ಮೇಲೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯೂರಿನರಿ ಲೀಕೇಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ಸ್ ಆಗಬಾರ್ದು ನಿಮಗೆ ಫ್ಯೂಚರಲ್ಲಿ ಅನ್ನೋದಾದರೆ ಇವಾಗಿಂದನೇ ನೀವು ಅದನ್ನ ಯೂರಿನೇಷನ್ನ ತಡ್ಕೊಳ್ಳೋ ಅಭ್ಯಾಸನ ದಯವಿಟ್ಟು ಬಿಟ್ಟು ಬಿಡಬೇಕು. ಸ್ಪೆಷಲಿ ಮೇಲ್ಸಲ್ಲಿ ಯಾರಿಗೆ ಪ್ರೋಸ್ಟೇಟ್ ಗ್ಲ್ಯಾಂಡ್ ತೊಂದರೆ ಇದೆ, ಹಾಗೆ ಮೇಲ್ ಮತ್ತು ಫೀಮೇಲಲ್ಲಿ ಯಾರಿಗೆ ನ್ಯೂರೋಜೆನಿಕ್ ಬ್ಲ್ಯಾಡರ್ ಪ್ರಾಬ್ಲಮ್ ಇದೆ, ಹಾಗೆ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದೆಯಲ್ಲ ಅಂಥವರು ಕೂಡ
ಯೂರಿನನ್ನು ತಡ್ಕೊಳ್ಳೋ ಹಾಗೇ ಇಲ್ಲ. ಕೇಳ್ಬೋದು, ಆಯುರ್ವೇದದಲ್ಲಿ ಏನೋ ಟ್ರೀಟ್ಮೆಂಟ್ ಇದೆನಾ ಇದಕ್ಕೆ ಅಂತ. ಹೌದು, ಖಂಡಿತವಾಗಿ ಇದರಲ್ಲಿ ಟ್ರೀಟ್ಮೆಂಟ್ ಇದೆ. ಮೊದಲನೇದಾಗಿ ನಾವು ಸಪೋಸಿಟರೀಸ್ ಅಂತ ಹೇಳ್ತೀವಿ. ಸೊ ನೀವು ನೋಡಿರ್ಬೋದು, ಯಾರಿಗೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಚಿಕ್ಕ ಮಕ್ಕಳಿಗೆ ತುಂಬ ಜ್ವರ ಬಂದಾಗ ನಾವು ಟಾಯ್ಲೆಟ್ ಮಾಡೋ ಜಾಗದಲ್ಲಿ ಒಂದು ಮಾತ್ರೆನ ಇಡ್ತೀವಿ. ಅದನ್ನು ನಾವು ಸಪೋಸಿಟರಿ, ಇಟ್ ಮೀನ್ಸ್ ರೆಕ್ಟಲ್ ಸಪೋಸಿಟರಿ ಅಂತ ಹೇಳ್ತೀವಿ. ಅದನ್ನು ಇಟ್ಟಾಗ ಜ್ವರ ಹೀಗೆ ಕಮ್ಮಿ ಆಗುತ್ತಲ್ವ, ಸೊ ಅದನ್ನು ನಾವು ರೆಕ್ಟಲ್ ಅಥವಾ ಯುರೆಥ್ರಲ್ ಸಪೋಸಿಟರಿ ಇಟ್ಟಾಗ ಈ ಸಿಮ್ಟಮ್ಸ್ ಕೂಡ ರೆಡ್ಯೂಸ್ ಆಗಿ ಅವ್ರಿಗೆ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಎರಡನೇದು ಹರ್ಬಲ್ ಮಸಾಜ್. ಲೋಕಲಿ ಕೊಡ್ಬೋದು ಅಥವಾ ಜನರಲಿ ಕೊಡ್ಬೋದು ಅಥವಾ ಪ್ರೈವೇಟ್ ಪಾರ್ಟ್ಸ್ಗೆ ಕೂಡ ಕೊಡ್ಬೋದು. ಮೂರನೇದು ಸೀಡ್ಸ್ ಬಾತ್ ಅಂತ, ಮೆಡಿಕೇಟೆಡ್ ಕಷಾಯ ಇರುತ್ತಲ್ವ ಅದರಲ್ಲಿ ಆ ಪೇಷಂಟ್ನ ಕೂರಿಸ್ತಾರೆ ಫಾರ್ ಸಮ್ ಟೈಮ್. ನೆಕ್ಸ್ಟ್ ಆ್ಯಂಡ್ ಫೋಮೆಂಟೇಷನ್ ಥೆರಪಿ ಅಂತ ಹೇಳ್ತೀವಿ, ಅದು ಕೂಡ ಇದೆ. ಎನಿಮಾ ಅಂತ ಹೇಳ್ತೀವಿ, ಎನಿಮಾ ಪ್ರೊಸೀಜರ್ ಕೂಡ ಅವೈಲೇಬಲ್ ಇದೆ ಈ ಪ್ರಾಬ್ಲಮ್ಗೆ. ಎಟ್ ದ ಎಂಡ್ ಆಫ್ ದ ವಿಡಿಯೋ ನಾನ್ ಡಾಕ್ಟ್ರಾಗಿ ನಿಮಗೆ ಸಜೆಸ್ಟ್ ಮಾಡೋದು ಇಷ್ಟೇ. ದಯವಿಟ್ಟು ಕೂಡ ನಿಮಗೆ ಯೂರಿನೇಷನ್ ಅರ್ಜಿ ಬಂದಾಗ ಅದನ್ನ ಕಂಟ್ರೋಲ್ ಮಾಡ್ಕೋಬೇಡಿ. ಫಾರ್ ಬೆಟರ್ ಕಿಡ್ನಿ ಹೆಲ್ತ್ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ದಯವಿಟ್ಟು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಯು ಕ್ಯಾನ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಅಲ್ಲಿವರೆಗೂ ಹೆಲ್ತ್ ಈಸ್ ವೆಲ್ತ್.